ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ಕುರ್ಗಜ ಟೆಂಪಲ್ಗೆ ಹೋಗಿದ್ದು ಇನ್ನೂ ಬ್ಲಾಗ್ ಹಾಕಿ ಅಂತ. ಸೊ ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಧರ್ಮಸ್ಥಳದಿಂದ ಕುರ್ಗಜಾಗೆ ಹೊರಟ್ವಿ. ರೋಡ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಓಕೆ ಆಗಿತ್ತು. ಧರ್ಮಸ್ಥಳದಿಂದ ನಮಗೆ ಆ ಟೆಂಪಲ್ಗೆ ಹೋಗೋದಕ್ಕೆ 1 hour 45 minutes ತೊಗೊಂತು ಅಂತ ಹೇಳ್ಬೋದು. ಹೋಗ್ಬೇಕಾದ್ರೆ ನಾನು ಇಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ರೋಡ್ಸು ಚೆನ್ನಾಗಿತ್ತು. ಮತ್ತು ಅದ್ರ ಜೊತೆಗೆ ನೀವು ನೋಡ್ಬೋದು ಹಾಲಿವುಡ್ ಅಂತ ಮಾಡಿರ್ತಾರೆ ಆ ಥರ ಇಲ್ಲಿ. ಸೊ ಬೆಟ್ಟದ ಮೇಲೆ ಅಲ್ಲಿ ಹಾಕಿದ್ರು, ಅದನ್ನು ನಾನು ನಿಮಗೆ ಫೋಕಸ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ಅಷ್ಟು ಮರಗಳೆಲ್ಲ ಅಡ್ಡ ಬರ್ತಾಯಿತ್ತು, ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಟೆಂಪಲ್ ರೀಚ್ ಆದ್ವಿ. ಸ್ವಲ್ಪ ಟೆಂಪಲ್ಗೆ ಹೋಗೋ ರೋಡ್ ಕೂಡ ಅಷ್ಟೇ ತುಂಬ ಸೇಫಾಗಿ ಡ್ರೈವ್ ಮಾಡಬೇಕು. ಜಿಯೋ ತಂಗಿಗೋಸ್ಕರ ಒಂದು ಟಾಯ್ ತೊಗೊಂಡಿದ್ದ, ಅದನ್ನು ಕೊಡೋದಕ್ಕೆ ಓಡ್ತಾ ಇದ್ದಾನೆ. ಅಲ್ಲಿಂದ ಟೆಂಪಲ್ಗೆ ಒಳಗಡೆ ಹೋದ್ವಿ ನಾವು. ಆಲ್ಮೋಸ್ಟ್ 5:20 ಟೈಮ್ ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿ ಚಕ್ಲಿ ಮತ್ತು ದೇವ್ರ ಮುಂದೆ ಇಡೋದಕ್ಕೆ ಅಲ್ಲಿ ಡ್ರಿಂಕ್ಸ್ ಇಡ್ತಾರೆ. ಸೊ ಅದನ್ನೆಲ್ಲ ತೊಗೊಂಡೆ ನಾನು. ಅಲ್ಲೇ ಮಾರ್ತಿರ್ತಾರೆ. ತೊಗೊಂಡು ಒಳಗಡೆ ಹೋಗಿ ಇಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ಒಳಗಡೆ ಯಾವುದೇ ಕಾರಣಕ್ಕೂ ಮೊಬೈಲ್ ಓಪನ್ ಮಾಡೋ ಹಾಗೇ ಇರಲಿಲ್ಲ. ಸೊ ಅದೇನು ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಅಲ್ಲಿಂದ ವಾಪಸ್ ಡ್ರೈ ಮಾಡಿಕೊಂಡು ಹೊರಟ್ವಿ. ನಾನು ಘಾಟಲ್ಲಿ ಡ್ರೈ ಮಾಡಿದ್ದೆಲ್ಲ ಅಷ್ಟು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಿತ್ತು, ತುಂಬ ಕತ್ಲೆ ಇತ್ತಲ್ಲ ಅದಕ್ಕೆ. ಸೊ ಡಿನ್ನರ್ ಕೂಡ ಆಲ್ರೆಡಿ ಅಲ್ಲೇ ಮುಗಿಸಿದ್ವಿ ನಾವು. ಸೊ ಇದು ಬಂದು ನಾವು ಇನ್ನೇನು ಆಲ್ಮೋಸ್ಟು ಬ್ಯಾಂಗ್ಳೂರು ಹತ್ತತ್ರ ರೀಚ್ ಆಗಬೇಕಾದ್ರೆ ಅಲ್ಲಿ ಒಂದು ಕಡೆ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಶೂಟ್ ಮಾಡಿರೋಂಥ ಒಂದು ಕ್ಲಿಪ್ಪಿಂಗ್ಸ್ ಇದು. ಯಾಕೆಂದರೆ ಆಲ್ಮೋಸ್ಟ್ 2 o'clock 2:30 ತೋರಿಸ್ತಾ ಇತ್ತು ಬ್ಯಾಂಗ್ಳೂರು ರೀಚ್ ಆಗೋದಕ್ಕೆ. ಇಲ್ಲೊಂದು ಮತ್ತೆ ಕಾಫಿಗೆ ತೊಗೊಂಡ್ಮೇಲೆ ಮತ್ತೆ ಜಾಸ್ತಿ ಆಯಿತು ಟೈಮು. ಸೊ ಒಂಥರ ಚೆನ್ನಾಗಿತ್ತು. ಫ್ಯಾಮಿಲಿ ಫುಲ್ಲು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೈಟ್ ಡ್ರೈವ್ ತುಂಬ ದಿವಸ ಆದಮೇಲೆ ಆಲ್ಮೋಸ್ಟ್ 12 ಆಯಿತು ಅನ್ಸುತ್ತೆ. 12:20 ಬ್ಯಾಂಗ್ಳೂರ್ಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 3, ಮನೆಗೆ ಹೋಗೋ 2:30 ತೋರಿಸ್ತಾರೆ. ಆವಾಗ ಇವಾಗ 1/2 hour ಎಕ್ಸ್ಟ್ರಾ ಆಯ್ತಲ್ಲ, ಸೊ 3. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕುರ್ಗಜ ಟೆಂಪಲ್ಗೆ ಹೋಗಿ ನೋಡಿದ್ರಿ. ಸೊ ಅಲ್ಲಿ ಜಾಸ್ತಿ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳ್ಬೋದು, ಯಾಕೆಂದರೆ ಅಲ್ಲಿ ಮೊಬೈಲೇ ಯೂಸ್ ಮಾಡೋಂಗಿರಲಿಲ್ಲ ಒಳಗಡೆ ಹೋಗಿದ ತಕ್ಷಣ. ಸೊ ಅಲ್ಲಿ ಅದು ಆದಿಸ್ಥಳ ಏನಿದೆ ಅದು 7 ಇದೆ. ಸೊ ಅಲ್ಲೇ ಹಾಕಿದ್ವಿ ಯಾವ್ದ್ಯಾವ್ದಿದೆ ಅಂತ, ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನು ಕೂಡ ಹೋಗಿದ್ದು. ಸೊ ಅದು ನಾವು ಮ್ಯಾಪಲ್ಲಿ ಹಾಕಿದಾಗ ಫಸ್ಟ್ ಯಾವುದು ಬರುತ್ತೆ ಎಲ್ಲ ನೋಡಿಬಿಟ್ಟು ಅದು ಈಗ ಅಲ್ಲೇ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ರೋಡೆಲ್ಲ ಹೆಂಗೆಂಗೂ ಇದೆ. ಅಂದರೆ ಫುಲ್ ರೋಡ್ ತುಂಬ ಚಿಕ್ಕದಾಗಿದೆ, ಹುಷಾರಾಗಿ ಹೋಗಬೇಕು. ಸೊ ಹೋಗಿ ಬಂದ್ವಿ. ಅಂದರೆ ನೀವೇನಾದರೂ ಹೋಗೋದಿದ್ರೆ 6:30 ಒಳಗಡೆ ಹೋಗಿ, ಅದು ಹೆಣ್ಮಕ್ಳು. 6:30 ಆದಮೇಲೆ ಹೆಣ್ಮಕ್ಳಿಗೆ ಬಿಡಲ್ಲ ಅಂತ. ಸೊ ಅಲ್ಲೇ ಹಾಕಿದ್ರು. ಆಮೇಲೆ ಪ್ರೆಗ್ನೆಂಟ್ಸು 7 months ಆದಮೇಲೆ ಬಿಡಲ್ಲ ಅಂತ ಇತ್ತು. ಸೊ ಆ ಥರ ಏನೇನೋ ಇದೆ, ನೋಡ್ಕೊಂಡು ಹೋಗಿ. ಅಲ್ಲಿ ಹೋಗಿದ ತಕ್ಷಣ ಮೊಬೈಲ್ ಅಂತೂ ತೆಗಿಯೋಂಗಿಲ್ಲ. ನಾನು ಜಸ್ಟ್ ಏನಕ್ಕೂ ಅಲ್ಲ, ವಿಡಿಯೋ ಅಂತೂ ಸೆಕೆಂಡ್ ಬಿಡಿ, ಜಸ್ಟ್ ನೋಡೋಕ್ಕೂ ಇಲ್ಲ ಮೊಬೈಲು. ಸೊ ಆ ಥರ ಇದೆ. ಅದರಿಂದ ಅದಕ್ಕೆ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಹೊರಗಡೆಯಿಂದ ಒಂಚೂರು ಶೂಟ್ ಮಾಡಿದೆ ಅಷ್ಟೇ. ಆಮೇಲೆ ಬಂದುಬಿಟ್ಟು ನಾವು ಸ್ವಲ್ಪ ಹೊತ್ತು ಹೋಗಿ ಒಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ವಾಪಸ್ ಬಂದ್ಬಿಟ್ವಿ. ಇವಾಗ ಇಷ್ಟೊಂದು ಆಲ್ಮೋಸ್ಟ್ 3-4 days ಆದಮೇಲೆ ನಾನು ಬ್ಲಾಗ್ ಶೂಟ್ ಮಾಡ್ತಿರೋದು. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಸೊ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ನಾನು. ಇವಾಗ ನೈಟು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡೋದು. ಸೊ ಈವ್ನಿಂಗ್ ಆಗಿದೆ, ಬೆಳಗ್ಗೆಯಿಂದ ಅದೇ ಕೆಲಸನೇ ಆಯಿತು. ಪೂಜೆ ಇವಾಗ ಮುಗಿಸಿ ನಾನು ಆಮೇಲೆ ತುಂಬ ಹೋಗ್ಬಿಟ್ಟು ಅದರಿಂದ ಬಂದಮೇಲೆ ನಾನು ಮತ್ತೆ ದೇವಸ್ಥಾನ ಹೋಗ್ತೀನಿ. ಸಂಕಷ್ಟಹರ ಚತುರ್ಥಿ ಏನಿದೆ, ನಾನು ತುಂಬ ವರ್ಷಗಳಿಂದ ಮಾಡ್ತೀನಿ. ಕಾಲೇಜ್ ಟೈಮಿಂದನೂ ಕೂಡ ಮಾಡ್ತಾ ಇದ್ದೀನಿ. ನಾನು ಇಷ್ಟೊಂದು ಬ್ಲಾಗ್ಸಲ್ಲಿ ಹೇಳಿದೆ ಅಂತ ಅನಿಸುತ್ತೆ. ಏನೋ ಒಂಥರ ನಂಬಿಕೆ ನನಗೆ, ಅದಕ್ಕೆ ಅದಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ. ನಾನು ಮಾಡ್ತಾನೆ ಇರ್ತೀನಿ. ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಏನಾದರೂ ಬೇರೆ ಪ್ರಾಬ್ಲಮ್ ಆದರೆ ಬೆಟ್ರೆ, ಇಲ್ಲ ಅಂದರೆ ಮಾಡ್ತೀನಿ ನಾನು, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಮತ್ತು ಹೊರಗಡೆ ಮಳೆ ಬರ್ತಾಯಿತ್ತು. ಜಿಯನ್ಗೆ ಮಳೆ ಅಂದರೆ ತುಂಬ ಇಷ್ಟ. ಸೊ ಮಳೆಯಲ್ಲಿ ಆಡೋದಕ್ಕೆ ಬಿಡಲ್ಲ, ಒಂದೊಂದು ಸರಿ ಬಿಡ್ತೀನಿ, ಜಾಸ್ತಿ ಬಿಡಲ್ಲ, ಯಾಕೆಂದರೆ ಕೋಲ್ಡ್ ಆಗಿಬಿಡುತ್ತೆ ಅಂತ. ಸೊ ಹೊರಗಡೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ನಾನು ಹೊರಗಡೆ ಹೋಗ್ಬೇಡ, ಅಲ್ಲೇ ನಿಂತ್ಕೊಂಡು ನೋಡು ಅಂತ ಹೇಳ್ತಾ ಇದ್ದೀನಿ. ಇದು ಆಲ್ರೆಡಿ ಬೆಳಿಗ್ಗೆ ಜಿಯನ್ನ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗಿರೋಂಥ ಒಂದು ಕ್ಲಿಪ್ಪಿಂಗ್ ಇದು.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೆನೆ ಬ್ಲಾಗ್ ನೋಡ್ತಾ ಇದ್ವಿ, ನಾನು ಚೌತಿ ಇತ್ತಲ್ಲ, ಸೊ ಆಮೇಲೆ ಟೆಂಪಲ್ಗೆ ಹೋದ್ವಿ. ಅಲ್ಲಿಂದ ಬಂದ್ಮೇಲೆ ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡ್ಬಿಟ್ಟೆ. ಇವತ್ತು ಆಫ್ಟರ್ನೂನ್ ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗು. ಬೆಳಗ್ಗೆ ಎದ್ದು ಜಿಯನ್ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ವಿ. ನಾನು ಹೋಗ್ತೀನಿ ಸುಮ್ಮನೆ ಇನ್ನೇನು ಮಾಡೋದು ಮನೇಲಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದು ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ, ಸ್ನಾನ ಎಲ್ಲ ಮಾಡಿಸಿ, ಅವನ ಕೆಲಸಗಳೆಲ್ಲ ಮುಗಿಸಿ, ಮಧ್ಯಾಹ್ನ ಲಂಚ್ ಅವನ ಫೇವ್ರೇಟ್. ಯಾವಾಗಲೂ ಸ್ವಲ್ಪ ಜನ ಕೇಳ್ತಿರ್ತೀರಾ ರಮ್ಯಾ ದೋಸೆ ಪೂರಿ ಜಾಸ್ತಿ ಮಾಡ್ತೀರಾ ಅಂತ. ಹೌದು, ಯಾಕೆಂದರೆ ಜನರಿಗೆ ತುಂಬ ಇಷ್ಟ. ವೀಕ್ಲಿ ಒಂದ್ಸರಿ ದೋಸೆ ಮಾಡಿದ್ರೆ ಇನ್ನೊಂದ್ಸರಿ ಪೂರಿ ಇರಲೇಬೇಕು ಅವನಿಗೆ. ಸೊ ಏನು ಮಾಡ್ತೀರಾ, ಮಕ್ಕಳಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಬರೀತೀರಾ, ಬಟ್ ಮಕ್ಕಳಿದ್ರೆ ಗೊತ್ತಾಗುತ್ತೆ ಎಷ್ಟು ಆಟ ಮಾಡ್ತಾರೆ ಅಂತೆಲ್ಲ. ಸೊ ಶೆಕೆ ಪೂರಿ ಮಾಡೋಕ್ಕೆ ಕಷ್ಟ ಇವಾಗ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಅಯ್ಯೋ ನನ್ನ ಕೂದಲು ಹಿಂಗಾಗಿ ಊಟ ಎಲ್ಲ ಆಯಿತು, ಅಡುಗೆ ಮಾಡ್ತಿದ್ದೆ. ಸೊ ಎಲ್ಲ ಕೂದಲು ಎತ್ಕೊಂಡಿದ್ದೆ, ಏರ್ ಕಲರ್ ಮಾಡ್ಸೋಕೆ ಹೋಗಬೇಕು, ಏನಕ್ಕೂ ಹೋಗಿಲ್ಲ. ಸೊ ಅದು ಇದು ಕೆಲಸನೇ ಆಗೋಯ್ತು. ಇವಾಗ ಅಡುಗೆ ಮಾಡಿಬಿಟ್ಟು ಎಲ್ಲ ಊಟ ಮಾಡ್ಕೊಂಡು ಬಂದಲ್ಲ, ಸೊ ಅದಕ್ಕೂ ಏರ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಜಿಯನ್ನ ಮಲಗ್ಸೋಕ್ಕೆ ಅಂತ ಕರ್ಕೊಂಡು ಬಂದೆ. ನೋಡಿ ಇಲ್ಲಿ ಸರ್ ಹೆಂಗೆ ನಡೀತಿದೆ ನಿಮ್ಮ ಸ್ವಿಮ್ಮಿಂಗ್ ಕ್ಲಾಸ್? ಎಲ್ಲ ಓಕೆ, ಬಟ್ ಏನಂದರೆ ನಾನು ಎಷ್ಟೇ ಸನ್ಸ್ಕ್ರೀನ್ ಹಾಕ್ಕೊಂಡೋದ್ರು ಪಾಪ ಮುಖ ಮಾತ್ರ ಸ್ವಲ್ಪ ಕಪ್ಪಾಗಿಬಿಡ್ತಾ ಇದೆ. ಫುಲ್ ಸ್ವಿಮ್ ಸೂಟ್ ಏನೋ ಫುಲ್ ತೊಗೊಂಡ್ಬಂದಿದ್ದೀನಿ, ಕೈ ಕಾಲು ಏನೋ ಆಯ್ತಿಲ್ಲ. ಸೊ ಕ್ಲೋರಿನ್ ವಾಟರ್ ಅಲ್ವಾ ಅದಕ್ಕೆ. ಆಮೇಲೆ ಇನ್ನೇನು ಮಾಡೋದು. ಸೊ ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಡೈಲಿ ಸ್ನಾನ ಮಾಡಿಸ್ಬೇಕು, ಸರಿ ಹೋಗುತ್ತೆ. ಸೊ ಇವಾಗೂ ಡೈಲಿ ಸ್ನಾನ ಮಾಡಿಸ್ತೀನಿ. ಬಂದ ತಕ್ಷಣ ಮಾಡಿಸ್ಕೊಂಬರ್ತೀವಿ, ಮನೆಗೆ ಬಂದ ತಕ್ಷಣ ಮಾಡಿಸ್ತೀನಿ. ಆದರೂ ಏನು ಮಾಡಲಿ, 2 ಲೇಯರ್ 3 ಲೇಯರ್ ಹಚ್ಕೊಂಡು ಹೋಗ್ತೀನಿ. ಸೆಬಾಮೈಡ್ ಯೂಸ್ ಮಾಡೋದು ಅವನಿಗೆ. ಸೊ ಹಂಗಾದ್ರೂ ಗೊತ್ತಿಲ್ಲ, ನೋಡೋಣ. ಆಮೇಲೆ ಎಷ್ಟೊಂದು ಜನ ನಂದು ಡ್ರೆಸ್ದು ಲಿಂಕ್ ಹಾಕಿ ಅಂತ ಲಿಂಕ್ ಹಾಕಲ್ಲ ಇವಾಗ. ನಾನು ಏನಾದರೂ ವ್ಲಾಗಲ್ಲಿ ತೋರಿಸಿದ್ರೆ ಅಥವಾ ಅಂದರೆ ಪ್ರಾಡಕ್ಟ್ಸ್ದು ಲಿಂಕ್ಸ್ ಹಾಕಿರ್ತೀನಿ. ಬೇರೆ ಏನಾದರೂ ನಾನು ಹಾಕ್ಕೊಂಡಿರೋದು ಅಥವಾ ನಾನು ಮನೇಲಿ ಯೂಸ್ ಮಾಡಿರೋದು ಅದೆಲ್ಲ ಟ್ಯಾಗ್ ಪ್ರಾಡಕ್ಟ್ಸು ನಾನು ಸರಿ ಚೆಕ್ ಮಾಡ್ತಾ ಇರಿ. ವ್ಯೂ ಪ್ರಾಡಕ್ಟ್ಸಲ್ಲಿ ಅದರಲ್ಲಿ ಹಾಕಿರ್ತೀನಿ. ಇವಾಗ ಮಲ್ಕೊಂಡು ಎದ್ದ ಮೇಲೆ ನಾನು ದೇವಸ್ಥಾನದ್ದೆಲ್ಲ ಆಯ್ತಲ್ವ. ಸೊ ದೇವಸ್ಥಾನದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ದೇವಸ್ಥಾನ ಎಷ್ಟೊಂದು ಜನ ನಂಬ್ಕೋತಾರೆ, ಏನೇ ಬೇಡ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ದೇವ್ರ ಮೇಲೆ ತುಂಬ ನಂಬ್ತೀನಿ, ನಾನು ತುಂಬ ಭಕ್ತಿ ನನಗೆ ದೇವ್ರ ಮೇಲೆ. ಎಷ್ಟೊಂದು ಜನ ರಮ್ಯಾ ನೋಡಿದ್ರೆ ನಾವು ಓಡಾಡೋದು ಅಥವಾ ನಾವು ಬೇರೆ ಕಡೆ ಎಲ್ಲ ಹೋಗೋದು ನೋಡಿದ್ರೆ ನಾವು ಹಿಂಗೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಾನು ದೇವ್ರನ್ನ ತುಂಬ ನಂಬ್ತೀನಿ. ಸೊ ಎಲ್ಲ ದೇವ್ರನ್ನೂ ಅಷ್ಟೇ ತುಂಬ ನಂಬ್ತೀನಿ. ಏನಾದರೂ ದೇವ್ರ ವಿಷಯ ಬಂದರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನಾನು ಏನೇ ಮಾಡಿದ್ರು ಮನಸ್ಸಿಂದ ಮಾಡ್ತೀನಿ, ಅದು ಬಿಟ್ಟು ಬೇರೆ ಎಲ್ಲ ನಾನು ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಸೊ ಮನಸ್ಸಲ್ಲಿ ಭಕ್ತಿ ಇರಬೇಕು, ಮಾಡಬೇಕು ಅಷ್ಟೇ. ಸೊ ಆ ಥರ ಮಾಡ್ಕೊಂಡು ಹೋಗ್ತೀನಿ ನಾನು. ಮಲ್ಕೊಳಕ್ಕೆ ರೆಡಿ? ಮಲ್ಕೊ. ನಾನು 2 ಮಿನಿಟ್ಸು ಏನಾದರೂ ನೋಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಮಲ್ಕೊಂಡಿದ್ದು ಎದ್ದಿದ್ದಾದಮೇಲೆ ಹೊರಗಡೆ ಆಟ ಆಡಬೇಕು ಅಂದ. ಸೊ ಅಲ್ಲಿ ಸೈಕ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಸೈಕಲ್ ಮಾಡ್ತಾನೆ, ಆಮೇಲೆ ಹೋಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ ಅವನು. ಸೊ ಇದು ಅವನು ಈವ್ನಿಂಗ್ ಮಾಡೋಂಥ ಕೆಲಸ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಈ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನನಗೆ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನಾನು ಧರ್ಮಸ್ಥಳ ಬ್ಲಾಗ್ ಹಾಕಿದಾಗ ಒಂದು ಕಮೆಂಟ್ ನನಗೆ ಬಂದಿದ್ದು, ರಮ್ಯಾ ಏನಕ್ಕೆ ಹರಕೆ ಮಾಡ್ಕೊಂಡಿದ್ರು ಅಂತ. ಸೊ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ಮದುವೆಗಿಂತ ಮುಂಚೆ ಅವರು ಹರಕೆ ಮಾಡ್ಕೊಂಡಿದ್ದಂತೆ. ಸೊ ಇಬ್ರಿಗೂ ತುಲಾಭಾರ ಮಾಡಿಸ್ತೀವಿ ಅಂತ ತಿರುಪತಿಲೂ ಮಾಡ್ಕೊಂಡಿದ್ರು. ಸೊ ತಿರುಪತಿಲೂ ಮಾಡಿಸಿದ್ವಿ, ಇಲ್ಲೂ ಮಾಡ್ಕೊಂಡಿದ್ರು. ಅದಕ್ಕೆ ಇಲ್ಲೂ ಕೂಡ ಹೋಗಿ ಮಾಡಿಸ್ಕೊಂಡು ಬಂದ್ವಿ. ಅದು ಬಿಟ್ಟರೆ ಹರಕೆಗಳಿರುತ್ತೆ ಅಲ್ವಾ. ಸೊ ನಾನು ಎಷ್ಟೊಂದು ಸರಿ ಅದು ಇದು ಮಾಡ್ಕೊತಾನೆ ಇರ್ತೀನಿ ಹರಕೆಗಳು. ಸೊ ಎಲ್ಲರ ಮೇಲೆ ಒಂದು ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನು ಹರಕೆ ಅಂತ ಯಾರೊಬ್ರು ಕೇಳಿದ್ರು, ಅದಕ್ಕೆ ನಾನು ಆನ್ಸರ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಪ್ರಶ್ನೆ ಅಂದರೆ, ತುಂಬ ಜನಕ್ಕೆ ನೋಟಿಫಿಕೇಶನ್ಸ್ ಬರ್ತಾ ಇಲ್ಲ ಅಂತೆ ನಂದು ಚಾನಲ್ದು. ಸೊ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ, ನಾವು ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾದಾಗ ನೋಟಿಫಿಕೇಶನ್ಸು ಕೆಲವೊಂದ್ಸರಿ ಹೋಗೋದಿಲ್ಲ. ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ನೋಡೋಣ ಯಾವಾಗ ಅದು ಸರಿ ಹೋಗುತ್ತೆ ಅಂತ. ನೀವು ಇದು ಬೆಲ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಸೊ ನೋಡೋಣ ಬರುತ್ತಾ ಇಲ್ವಾ ಅಂತ. ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ನನ್ನ ಚಾನಲ್ಗೆ ಬಂದು ಚೆಕ್ ಮಾಡ್ತಾ ಇದ್ದೆ, ನಿಮಗೆ ನಾನು ಹೊಸ ವೀಡಿಯೋಸ್ ಹಾಕ್ತಿರೋದು ನಿಮ್ಗೆ ಗೊತ್ತಾಗುತ್ತೆ ಒಂದೊಂದ್ಸರಿ. ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ನೋಟಿಫಿಕೇಶನ್ ಬರ್ತಿಲ್ಲ ಅಂತ ಹೇಳಿದ್ದಕ್ಕೆ ಕಮ್ಯುನಿಟಿಲೂ ಇದರಲ್ಲೂ ಕೂಡ ಹಾಕ್ತಾ ಇದ್ದೀನಿ, ನೀವು ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡಿ ಅಂತ. ಸೊ ನಿಮಗೆ ಆವಾಗಲೂ ಕೂಡ ಗೊತ್ತಾಗ್ಬೋದು.
ಅದು ಬಿಟ್ಟರೆ ನೆಕ್ಸ್ಟು ರಮ್ಯಾ ಜಿಯನ್ ಯಾವ ಸ್ವಿಮ್ಮಿಂಗ್ ಕ್ಲಾಸ್ ಹಾಕಿದ್ದೀರಾ ಅಂತ. ಬಟ್ ನಾನು ಆಲ್ರೆಡಿ ಒಂದ್ಸರಿ ಹೇಳಿದ್ದೆ ಅನ್ಸುತ್ತೆ, ಇಲ್ಲೇ ಒಂದು ಅಲ್ಪಾಡ್ ಸ್ಕೂಲಲ್ಲಿ ಒಂದು ಇದೆ, ಸೊ ಅಲ್ಲೇ ಹಾಕಿದ್ದೀನಿ. ಯಾಕೆಂದರೆ ಅದು ನಮ್ಮನೆಗೆ ಹತ್ತಿರ ಇದೆ, ಮತ್ತು ಬೇಗ ಕರ್ಕೊಂಡು ಹೋಗ್ಬೋದು, ಬೇಗ ಕರ್ಕೊಂಡು ಬರ್ಬೋದು ಅಂತ. ಮತ್ತು ಇನ್ನೊಂದು ಬಂದು 4 ಇಯರ್ಸ್ಗೆ ಅಲ್ಲಿ ಒಂದೇ ಕಡೆ ತೊಗೋತಾ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲ 5 ಇಯರ್ಸ್ ಆಗಿರಬೇಕು, ಇಲ್ಲ 6 ಇಯರ್ಸ್ ಆಗಿರಬೇಕು ಅಂತಿದ್ರು. ಸೊ 4 ಇಯರ್ಸ್ಗೆ ಅಲ್ಲಿ ಒಂದೇ ಕಡೆ ತೊಗೊತಾ ಇದ್ರು. ಸೊ ಅದಕ್ಕೆ ಸೊ ಕೆಲವೊಂದು ಕ್ವೆಶನ್ಸ್ ಈ ಥರ ಬರ್ತಾನೆ ಇರುತ್ತೆ ನನಗೆ. ಒಂದೊಂದ್ಸರಿ ನನಗೆ ಅಲ್ಲೇ ಕಮೆಂಟ್ಸೆಲ್ಲ ಆನ್ಸರ್ ಮಾಡೋಕ್ಕಾಗಿರಲ್ಲ, ಒಂದೊಂದ್ಸರಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದೆಲ್ಲ ಓಕೆ. ಮತ್ತು ನಂದು ನನ್ನ ಪಾಪು ಬರ್ಡೇ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಏನಂದರೆ ನಾವು ಏನೇ ಬ್ಲಾಗ್ ಮಾಡಲಿ, ಏನೇ ಮಾಡ್ತಾ ಇರಲಿ, ಸೊ ಏನು ಗೊತ್ತಾ, ಒಂದು ಬ್ಲಾಗಲ್ಲಿ ಪಾಸಿಟಿವ್ ಥಿಂಗ್ಸ್ ಏನಿರುತ್ತೆ ಅದನ್ನು ನೋಡಲ್ಲ. ಅದರಲ್ಲಿ ಏನಾದರೂ ಒಂದು ಸ್ಮಾಲ್ ಮಿಸ್ಟೇಕ್ ಹುಡ್ಕೋದು, ಅದನ್ನು ಇಟ್ಕೊಂಡು ಮತ್ತೆ ಅದಕ್ಕೆ ಇನ್ನೊಂದು 20 ಕ್ವೆಶನ್ಸ್ ಕೇಳೋದು, ಇಲ್ಲ ಅದಕ್ಕೆ ಹೋಗಿ ಬೇರೆಯವರು ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗೆ ಲೈಕ್ ಮಾಡೋದು. ಸೊ ಅದು ಸ್ವಲ್ಪ ನನಗೆ ಒಂದೊಂದ್ಸರಿ ಏನನ್ಸುತ್ತೆ ಅಂದರೆ, ಏನಕ್ಕೆ ಈ ಥರ ನಾವು ಎಷ್ಟೊಂದು ಸರಿ ಬ್ಲಾಗ್ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಪಾಸಿಟಿವ್ ಆಗಿ ಏನಕ್ಕೆ ಥಿಂಕ್ ಮಾಡಲ್ಲ, ಅದರಲ್ಲಿ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಇಟ್ಕೊಂಡು ಅದನ್ನೇ ಯಾಕೆ ಇದು ಮಾಡಬೇಕು ಅಂತ. ಬಟ್ ಓಕೆ, ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ಕೆಲವೊಂದು ವಿಷಯಗಳು ನನಗೆ ಮಾತಾಡೋಕೆ ಇಷ್ಟ ಇರೋದಿಲ್ಲ, ಅದಕ್ಕೆ ಅದ್ರ ಬಗ್ಗೆ ನನಗೆ ಎಷ್ಟೇ ಕ್ವೆಶನ್ಸ್ ಕೇಳಿದ್ರು ಅಲ್ಲಿ ಆನ್ಸರ್ ಮಾಡಿರಲ್ಲ, ಅಥವಾ ನಾನು ಬ್ಲಾಗಲ್ಲೂ ಕೂಡ ನಾನು ಕೆಲವೊಂದು ಸರಿ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇರಲ್ಲ, ಅದಕ್ಕೋಸ್ಕರ. ಸೊ ಕೆಲವರು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅನಿಸುತ್ತೆ. ಅದರಿಂದ ಅದು ಮತ್ತೆ ಕೆಲವೊಂದು ವಿಷಯಗಳನ್ನ ಪದೇ ತೆಗೆಯೋದು, ಪದೇ ಕ್ವೆಶನ್ಸ್ ಕೇಳೋದು ನನಗೆ ಅಷ್ಟೊಂದು ಒಂದೊಂದ್ಸರಿ ಅನಿಸುತ್ತೆ ಏನಕ್ಕೆ ಈ ಥರ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಒಂದೊಂದ್ಸರಿ ಅನಿಸುತ್ತೆ, ಹೌದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ವ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೊಂದ್ಸರಿ ಈ ಥರ ಆಗುತ್ತೆ ಅಂತ. ಅದರಿಂದ ಏನು ಅಷ್ಟೊಂದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದು ಬಿಟ್ಟರೆ ನಮಗೆ ಧರ್ಮಸ್ಥಳದಿಂದ ಮ್ಯಾಂಗ್ಳೂರು ಹೋಗೋದಕ್ಕೆ ನಾನು ಆವಾಗಲೇ ನಮ್ಮ ಬ್ಲಾಗ್ ಮಾಡ್ಬೇಕಾದ್ರೇ ಹೇಳಿದೆ ಅನಿಸುತ್ತೆ, 1 hour 45 minutes ಏನೋ ಆಯಿತು. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದು 45 minutes to 1 hour ಇದ್ವಿ ಅನಿಸುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ಯಾಕೆಂದರೆ ನಾವು ಹೊರಡೋಷ್ಟರಲ್ಲಿ 6:30 ಅಷ್ಟರಲ್ಲಿ ಅಲ್ಲಿಂದ ಹೊರಡಬೇಕಿತ್ತು ನಾವು. ಸೊ ಅಲ್ಲಿಂದ ಒಂದು 6:15ಗೆಲ್ಲ ಹೊರಟ್ವಿ. ಬಟ್ ನಾವು ವಾಪಸ್ ಬರೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ. ಯಾಕೆಂದರೆ ಸೊ ಎಲ್ಲರೂ ಮತ್ತೆ ಬರ್ತ್ಡೇಗೆ ಬರಬೇಕಿತ್ತಲ್ಲ, ಅದಕ್ಕೆ ಬೇಡ ಡ್ರೈವ್ ಮಾಡೋಣ ಅಂತ. ಸ್ವಲ್ಪ ಭಯ ಆಯಿತು ವಾಪಸ್ ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ. ಯಾಕೆಂದರೆ ನಾವು 6:15 6:20ಗೆ ಅಲ್ಲಿಂದ ಮ್ಯಾಂಗ್ಳೂರಿಂದ ಹೊರಡ್ತೀವಿ. ಆಮೇಲೆ ಅಲ್ಲಿ ಸ್ವಲ್ಪ ಒಂದು ಬ್ರೇಕ್ ತೊಗೊಂಡು 7 o'clock ಅಷ್ಟರಲ್ಲಿ, ಯಾಕೆಂದರೆ ಆಮೇಲೆ ಮತ್ತೆ ಎಲ್ಲೋ ನಿಲ್ಸೋದು ಬೇಡ ಅಂದ್ಬಿಟ್ಟು ಡಿನ್ನರ್ ಮುಗಿಸಿ ಹೊರಟ್ವಲ್ಲ. ಸೊ ಅದರಿಂದ ಏನಾಯಿತು ಅಂದರೆ ಸ್ವಲ್ಪ ಫುಲ್ ಕತೆ ಘಾಟ್ ಇಳಿಸ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಯಾಕೆಂದರೆ ಚಾರ್ಮಾಡಿ ಘಾಟ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಯಾವ ಘಾಟ್ ಇಳಿಸಿದ್ರಿ ನೀವು ಅಂತ. ಸೊ ಚಾರ್ಮಾಡಿ ಘಾಟ್ ಏನಿದೆ ಅದನ್ನು ಇಳಿಸ್ಕೊಂಡು ಬಂದಿದ್ದು. ಅಲ್ಲಿ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ತುಂಬ ಟ್ರಕ್ಗಳು ಎಷ್ಟು ಟ್ರಕ್ಗಳು ಹೋಗ್ತಾ ಇದೆ ಅಂದರೆ ಅದೆಲ್ಲ ತುಂಬ ಸ್ಲೋ ಆಗಿ ಹೋಗ್ತಿರುತ್ತೆ. ನಾವು ಪಕ್ಕದಲ್ಲಿ ಕಾರ್ ಹೋದಾಗ ಸ್ವಲ್ಪ ಭಯ ಥರ ಅನಿಸುತ್ತೆ. ಮತ್ತು ನಾವು 2 ಕಾರಲ್ಲಿ ಹೋಗಿದ್ವಲ್ಲ, ಸೊ ಅದರಿಂದ ಏನು ಅಷ್ಟೊಂದು ಭಯ ಇಲ್ಲ. ಯಾಕೆಂದರೆ ಫೋನ್ ಮಾಡ್ಕೊಬೋದಿತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಆದರೆ. ಸೊ ಅದರಿಂದ ಡ್ರೈವ್ ಮಾಡ್ಕೊಂಡು ಬಂದು. ಸೊ ಪಕ್ಕದಲ್ಲಿ ಅದು ಟ್ರಕ್ಗಳು ಹೋಗ್ತಾ ಇದ್ದಾಗ ನಾವು ಪಕ್ಕದಲ್ಲಿ ಹೋದಾಗ ಭಯ ಆಗುತ್ತೆ, ಯಾಕೆ ಆ ಕಡೆಯಿಂದ ಮತ್ತೆ ಟ್ರಕ್ಗಳೆಲ್ಲ ಬರ್ತಿರುತ್ತೆ. ಸೊ ಅದು ಸ್ವಲ್ಪ ಭಯ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಇಲ್ಲ, ಅಷ್ಟೊಂದೇನು ಬೇರೆ ಏನು ಭಯ ಆಗಲಿಲ್ಲ. ಸ್ವಲ್ಪ ಭಯ ಆಗ್ತಿತ್ತು, ತುಂಬ ಸ್ಲೋ ಆಗಿ ಬರ್ತಾ ಇದ್ವಿ ನಾವು. ಚಂದು ತುಂಬ ಸೇಫಾಗಿ ಡ್ರೈವ್ ಮಾಡ್ತಾರೆ, ಯಾಕೆಂದರೆ ಅವರು ತುಂಬ ಸ್ಪೀಡಾಗಿ ಡ್ರೈವ್ ಮಾಡೋಕ್ಕೆ ಹೋಗಲ್ಲ ಅಂಥ ಜಾಗದಲ್ಲೆಲ್ಲ. ಅವ್ರು ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತಾರೆ ಚಂದು, ಯಾಕೆಂದರೆ ಜಿಯಾನ್ ಅಂತ. ಸೊ ಎಲ್ಲರೂ ಇರ್ತೀವಲ್ಲ ಅದಕ್ಕೆ. ಸೊ ಅದು ಸ್ವಲ್ಪ ನನಗೆ ಭಯ ಆಗ್ತಾನಿತ್ತು ಚಂದುಗೆ. ಆಮೇಲೆ ಚಂದ್ರ ಜೊತೆ ಮಾತಾಡಿಸ್ತಾನೆ ಇದ್ದೆ ನಾನು, ಯಾಕೆಂದರೆ ನಿದ್ರೆ ಮಾಡಿಬಿಟ್ರೆ ಅಂತ. ಸೊ ಚಂದು ಅಷ್ಟು ನಿದ್ರೆ ಮಾಡಲ್ಲ ಅವ್ರು, ಮಾಮೂಲಿ ಅವರು. ಯಾಕೆಂದರೆ ಮಾಮೂಲಿ ಮನೇಲಿದ್ದಕ್ಕೂ ಒಂದೊಂದ್ಸರಿ ವಾಕ್ ಮಾಡ್ಕೊಂಡು ಎಚ್ಚರ ಇರ್ತಾರೆ ಅವರು. ಸೊ ಅದರಿಂದ ನಿದ್ರೆ ಮಾಡೋದಕ್ಕಿಂತ ಅವ್ರಿಗೂ ಬೋರ್ ಆಗಬಾರ್ದು ಅಂತ ನಾವು ಮಾತಾಡಿಸ್ಕೊಂಡೇ ಬರ್ತಾಯಿದ್ವಿ, ನಾನು ನಮ್ಮ ಅತ್ತೆ ಇಬ್ಬರೂ. ಸೊ ಹಾಗೆ ಸ್ವಲ್ಪ ಲೈಟ್ಸ್ ಎಲ್ಲ ಇರಲ್ಲ, ಅದು ಸ್ವಲ್ಪ ಒಂಥರ ಭಯ ಆಗ್ತಾಯಿತ್ತು ನನಗೆ. ಚಂದುಗಿಂತ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆವಾಗ ಚಂದು ಸ್ಲೋ ಆಗಿ ಹೋಗಿ ಅಂತ ಹೇಳ್ತೇನೆ ಇದ್ದೆ. ಆ ಥರ ಅವ್ರು ಸ್ಲೋ ಆಗಿ ಹೋಗಿ ಅಂತ ಅದು ಕೇಳ್ತಾ ಇದ್ರು. ಅಮ್ಮ ಡ್ರೈವ್ ಮಾಡ್ಬೇಕಾದ್ರೆ ಏನಾದರೂ ಭಯ ಆಯಿತಾ ಅಂತ. ಸೊ ಆ ಥರ ಭಯ ಎಲ್ಲ ಸ್ವಲ್ಪ ಆಯಿತು ಅಂತಲೇ ಹೇಳ್ಬೋದು. ನಂಗೆ ಸ್ವಲ್ಪ ಇದಕ್ಕೆ ಆಯಿತು ಬರಬೇಕಾದ್ರೆ. ಅದು ಬಿಟ್ಟರೆ ಓಕೆ. ಆಮೇಲೆ ಫುಲ್ ಬಂದು ಹಾಸನ್ ರೋಡಿಗೆ ಜಾಯಿನ್ ಆದಮೇಲೆ ಆಮೇಲಿಂದ ಏನು ಭಯ ಆಗಿಲ್ಲ, ಯಾಕೆಂದರೆ ಆಮೇಲಿಂದ ಫುಲ್ ಒಂದೇ ರೋಡ್ ಅಲ್ವಾ. ಸೊ ಅದರಿಂದ ಅಷ್ಟೊಂದೇನು ಭಯ ಆಗಿಲ್ಲ, ಆರಾಮಾಗಿ ಬೇಗನೂ ಬಂದುಬಿಟ್ವಿ ಹಾಸನಿಗೆ ಜಾಯಿನ್ ಆದಮೇಲೆ. ಬಟ್ ಈ ಘಾಟ್ ಇಳಿಸೋದೇನಿದೆ ಅಲ್ಲಿ ಆಲ್ಮೋಸ್ಟ್ 2 hours ತೊಗೊಂತು ಅಂತ ಹೇಳ್ಬೋದು. ಯಾಕೆಂದರೆ ದೊಡ್ಡ ಟ್ರಕ್ಗಳು ಅವ್ರು ಸ್ಲೋ ಆಗಿ ಮೂವ್ ಆಗ್ತಿರ್ತಾರೆ, ಅವ್ರ ಹಿಂದೆ ಹೋಗಬೇಕು. ಯಾಕೆಂದರೆ ನಾವು ಮತ್ತೆ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀವಿ ಅಂದರು. ಆ ಕಡೆಯಿಂದ ಯಾವುದಾದ್ರೂ ಬರ್ತಿಲ್ವಾ ವೆಹಿಕಲ್ಲು ನೋಡ್ಕೊಂಡು ಓವರ್ಟೇಕ್ ಮಾಡಬೇಕಿತ್ತು. ಸೊ ಅದರಿಂದ
ಬಟ್ ಓಕೆ, ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಧರ್ಮಸ್ಥಳ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಕೊರಗಜ್ಜ ಟೆಂಪಲ್ ಕೂಡ ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ನೋಡಿದಾಗ ತುಂಬ ಚೆನ್ನಾಗಿ ಒಂಥರ ನಾನು ಫಸ್ಟ್ ಟೈಮು ಅಂದರೆ ತುಂಬ ಜನ ಹೇಳ್ತಾ ಇದ್ರು ಚೆನ್ನಾಗಿರುತ್ತೆ ಹೋದರೆ ಅಂತೆಲ್ಲ. ಸೊ ಅದಕ್ಕೆ ಹೇಗೋ ಅಲ್ಲಿ ತನಕ ಹೋಗಿದ್ವಲ್ಲ ಅಂದ್ಬಿಟ್ಟು ಹೋಗಿ ಬಂದು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.